ಪಡಿತರ ಅವ್ಯವಸ್ಥೆ ವಿರುದ್ಧ ಅಸಮಾಧಾನ. ನೆಲ್ಲಿಹುದಿಕೇರಿಯಲ್ಲಿ ಪ್ರತಿಭಟನೆ. ಸರ್ವರ್ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕು, ಪಡಿತರ ವ್ಯವಸ್ಥೆಯನ್ನು ಸಮರ್ಪಕಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ನೆಲ್ಲಿಹುದಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿ ಎದುರು ಜಮಾಯಿಸಿದ ಪಕ್ಷದ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಅವ್ಯವಸ್ಥೆಗಳ ವಿರುದ್ಧ ಘೋಷಣೆ ಕೂಗಿ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿದರು. ಕಾರ್ಡ್ ಪಡೆಯಲು ಸರ್ವ ಸಮಸ್ಯೆ ಕೂಡಲೇ ಇತ್ಯರ್ಥಪಡಿಸಲೇಬೇಕು. ಬಿಪಿಎಲ್ ಕಾರ್ಡ್ನ ಮಾನದಂಡವನ್ನು ಕೂಡಲೇ ಬದಲಾವಣೆ ಮಾಡಲೇಬೇಕು. ಪಕ್ಷದ ಕಾರ್ಯದರ್ಶಿ PR ಭರತ್ ಮಾತನಾಡಿ, ಆರ್ಥಿಕವಾಗಿ ದುರ್ಬಲರಾಗಿರುವ ವರ್ಗಕ್ಕೆ ಸಹಾಯವಾಗಲೆಂದು ಪಡಿತರ ವ್ಯವಸ್ಥೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಈ ವ್ಯವಸ್ಥೆಯಲ್ಲಿ ಸುಮಾರು 14 ದಿನಸಿ ಸಾಮಗ್ರಿಗಳನ್ನು ನೀಡಲಾಗುತ್ತಿದ್ದು, ಬೇರೆ ರಾಜ್ಯಗಳಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗೆ ಕೇವಲ 5 kg ಅಕ್ಕಿ ಮತ್ತು ಇನ್ನುಳಿದ 5 kg ಅಕ್ಕಿಗೆ ಬದಲಾಗಿ 140 ರೂಪಾಯಿಗಳ ನಗದು ರೂಪದಲ್ಲಿ ನೀಡಲಾಗುತ್ತಿದೆ. ಉಳಿದ ಯಾವುದೇ ಸಾಮಗ್ರಿಗಳನ್ನು ನೀಡುತ್ತಿಲ್ಲ. ಚುನಾವಣೆ ಸಂದರ್ಭ ಮಾತ್ರ ಪೊಳ್ಳು ಭರವಸೆಗಳನ್ನು ನೀಡಲಾಗುತ್ತಿದೆ ಎಂದು ಟೀಕಿಸಿದರು. ಆರೋಗ್ಯ, ಉದ್ಯೋಗ ಮತ್ತಿತರ ಕ್ಷೇತ್ರಗಳ ಸರ್ಕಾರಿ ಸೌಕರ್ಯಗಳನ್ನು ಪಡೆಯಲು ಜನರಿಗೆ ಪಡಿತರ ಚೀಟಿ ಅಗತ್ಯವಾಗಿದೆ. ಆದರೆ ಪಡಿತರ ಚೀಟಿ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ನೆಲ್ಲಿಹುದಿಕೇರಿ ಭಾಗದಲ್ಲಿ ನಿತ್ಯ ಸರ್ವರ್ ಸಮಸ್ಯೆ ಕಾಡುತ್ತಿದೆ. ಈ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳು ಗಮನಹರಿಸಿ ಸರ್ವರ್ ಸಮಸ್ಯೆ ಬಗೆಹರಿಸಬೇಕು. ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಬಡವರ ಸಂಖ್ಯೆ ಹೆಚ್ಚು ಇದ್ದು, BPL ಪಡಿತರ ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿದರು. BPL ಕಾರ್ಡ್ನ ಮಾನದಂಡ ಬದಲಾಗಬೇಕು. ಎಲ್ಲ ಬಡ ಕೂಲಿ ಕಾರ್ಮಿಕರಿಗೂ BPL ಕಾರ್ಡ್ ನೀಡಬೇಕು. ದಿನಸಿ ಸಾಮಗ್ರಿಗಳನ್ನು ಸಮರ್ಪಕವಾಗಿ ಒದಗಿಸಬೇಕು. ಶ್ರೀಮಂತರ ಬಳಿ ಇರುವ BPL ಕಾರ್ಡ್ಗಳನ್ನು ವಶಕ್ಕೆ ಪಡೆಯಬೇಕು. BPL ಕಾರ್ಡುದಾರರಿಗೆ ನಿಯಮಾನುಸಾರ ಇರುವ ಎಲ್ಲ ಆಹಾರ ಪದಾರ್ಥಗಳನ್ನು ನೀಡಬೇಕೆಂದು ಭರತ್ ಆಗ್ರಹಿಸಿದರು. ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ನೆಲ್ಲಿಹುದಿಕೇರಿ ಶಾಖೆ ವತಿಯಿಂದ ಇವತ್ತು ಗ್ರಾಮ ಪಂಚಾಯತ್ ಮುಂಭಾಗ ಭಾಳ ಜನಸಾಮಾನ್ಯರು ಎದುರಿಸ್ತಾ ಇರತಕ್ಕಂಥ ರೇಷನ್ ಕಾರ್ಡಿನ ವಿಷಯ. ಇವತ್ತೇನು BPL ಕಾರ್ಡ್ ಅರ್ಹರಾಗಿರತಕ್ಕಂಥವರು ರೇಷನ್ ಕಾರ್ಡ್ ಪಡೆಯಲಿಕ್ಕೆ ಏನಿವತ್ತು ಅರ್ಜಿ ಹಾಕಿಸ್ಲಿಕ್ಕೆ ಹೋದರೆ ಇವತ್ತು ಸರ್ವರ್ ಸಮಸ್ಯೆಗಳಿಂದ ದಿನನಿತ್ಯವೂ ಕೂಡ ನೂರಾರು ಜನ ಕೆಲಸ ಕಾರ್ಯಗಳು ಬಿಟ್ಟು ಕೈಯಲ್ಲಿರತಕ್ಕಂಥ ದುಡ್ಡು ಖರ್ಚು ಮಾಡಿ ಇವತ್ತು ಕೆಲಸ ಆಗದೆ ಮನೆಗೆ ವಾಪಸ್ ಹೋಗ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಸರ್ಕಾರ ಕೂಡಲೇ ಈ ಸರ್ವರ್ ವ್ಯವಸ್ಥೆಯನ್ನು ತಕ್ಷಣಕ್ಕೆ ಸರಿಪಡಿಸಿ ಬಡವರಿಗೆ BPL ಕಾರ್ಡ್ಗಳನ್ನು ಪಡ್ಕೊಳ್ಳಿಕ್ಕಿರತಕ್ಕಂಥ ಅವಕಾಶವನ್ನು ಕಲ್ಪಿಸಬೇಕು. ಜೊತೆಯಲ್ಲೇ ಇವತ್ತು BPL ಕಾರ್ಡಿಗೆ ಬೇಕಾಗಿರತಕ್ಕಂತಹ ಏನೋ ಮಾನದಂಡಗಳೇನಿದೆಯೋ ಆ ಮಾನದಂಡಗಳನ್ನು ಕೂಡಲೇ ಬದಲಾಯಿಸಬೇಕು ಅನ್ನತಕ್ಕಂಥ ಬೇಡಿಕೆ ಮತ್ತು ರೇಷನ್ ಕಾರ್ಡ್ಗಳಲ್ಲಿ ಇವತ್ತು ಈ ಹಿಂದೆ ಸಾಮಾನ್ಯ ಜನರಿಗೆ ಸಿಗ್ತಾ ಇದ್ದಂತಹ ರೀತಿಯ 18 ರೀತಿಯ ಏನು ಆಹಾರ ಸಾಮಗ್ರಿಗಳು ಸಿಗ್ತಾ ಇತ್ತು. ಆ ರೀತಿಯಲ್ಲಿರ್ತಕ್ಕಂಥ 18 ಸಾಮಗ್ರಿಗಳನ್ನು ಕೊಡಬೇಕು ಅನ್ನತಕ್ಕಂಥ ಭಾಳ ಮುಖ್ಯವಾಗಿರತಕ್ಕಂಥ ಬೇಡಿಕೆ. ಎಲ್ಲ BPL ಅರ್ಹರಾಗಿರ್ತಕ್ಕಂಥವರಿಗೆ BPL ಕಾರ್ಡ್ ನೀಡಬೇಕು ಮತ್ತು ಅತಿ ದೊಡ್ಡ ಶ್ರೀಮಂತರಾಗಿರ್ತಕ್ಕಂಥವ್ರ ಕೈಯಲ್ಲಿ ಏನು BPL ಕಾರ್ಡ್ ಇದೆಯೇ ಆ BPL ಕಾರ್ಡ್ಗಳನ್ನು ಹಿಂತೆಗೆಲಿಕ್ಕಿರತಕ್ಕಂಥ ತೀರ್ಮಾನವನ್ನು ಮಾಡಬೇಕು ಅನ್ನತಕ್ಕಂಥ ರೀತಿಯ ಒತ್ತಾಯವನ್ನು ಮಾಡುವುದರ ಮುಖಾಂತರ ಮಾನ್ಯ ಕುಶಾಲನಗರ ಆಹಾರ ನಿರೀಕ್ಷಕರ ಇವತ್ತು ಪಂಚಾಯತಿಗೆ ಬಂದಿದ್ದಾರೆ. ಅವರ ಮುಖಾಂತರ ಮಾನ್ಯ ಆಹಾರ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಜೊತೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಮಂತರ್ಗೌಡರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಪಂಚಾಯತ್ ಅಧ್ಯಕ್ಷರು ಅದೇ ರೀತಿಯಲ್ಲಿ PDO ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂತ ಹೇಳಿದ್ರೆ ಜಿಲ್ಲೆಯಾದ್ಯಂತ ಈ ಹೋರಾಟ ದೊಡ್ಡ ರೀತಿಯಲ್ಲಿ ತೀವ್ರವಾದ ಹೋರಾಟಕ್ಕೆ ಮುಂದೋಗಲಿಕ್ಕಿರತಕ್ಕಂಥ ತೀರ್ಮಾನವನ್ನು ಮಾಡ್ತಾ ಇದ್ದೀವಿ.